ಭಾಳ ದಿನ ಆಗಿದೆ ನಿಮ್ಮನ್ನು ನೋಡಿ. ಸುಮಾರು ಒಂದು 5-6 ವರ್ಷ ಆಗೋಯ್ತು ನಾನು ಬೆಳಗಾವಿಗೆ ಬಂದು. ಆ ಎಳಸೂರೋ ಯಾವುದೋ ಅಲ್ಲಿಗೆ ಹೋಗೋಕ್ಕೆ ಗಲಾಟೆಗೆ ಬಂದಿದ್ವಲ್ಲ, ಆ ಸಂದರ್ಭದಲ್ಲಿ ಇವತ್ತು ನಿಮ್ಮ ಗಡಿ ಭಾಗದಲ್ಲಿ ತಾವು ಮಾಧ್ಯಮದ ಮೂಲಕ ಕನ್ನಡಿಗರಿಗೆ ಕೊಡ್ತಾ ಇರತಕ್ಕಂಥ ಬೆಂಬಲ ಇದು ಅಗಾಧವಾದ್ದು. ಬೆಳಗಾವಿಯಲ್ಲಿ ಏನಾಗ್ತದೆ ಅಂಥೇಳಿ ಸರ್ಕಾರಕ್ಕೆ ಗೊತ್ತಿಲ್ಲ. MESನವ್ರನ್ನ ನಿಷೇಧ ಮಾಡ್ತೀವಿ ಅಂತೇಳಿ ಹಿಂದೆ ಇದ್ದಂಥ ಬೊಮ್ಮಾಯಿ ಸರ್ಕಾರ ಭರವಸೆ ಕೊಟ್ಟಿದ್ರು, ಮಾಡಲಿಲ್ಲ. ಇವತ್ತು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ತೀವ್ರವಾಗಿ ಹೇಳ್ತೇನೆ, MES ನಿಷೇಧ ಮಾಡಬೇಕು. ನೀವು ಮಾಡಲಿಲ್ಲ ಅಂದರೆ ಇಲ್ಲಿ ಮುಂದಿನ ಸಾರಿ ಅಧಿವೇಶನ ನಡೆಸೋದಕ್ಕೆ ಬಿಡೋದಿಲ್ಲ. ಮುಂದಿನ ಸಾರಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸೋದಕ್ಕೆ ಬಿಡೋದಿಲ್ಲ. ಸಿದ್ದರಾಮಯ್ಯನವರೇ, ನಿಮ್ಮ ಬಗ್ಗೆ ನನಗೆ ಭಾಳ ಗೌರವ ಇದೆ. ಮೊದಲು ನೀವು ಮಾಡಬೇಕಾದ್ದು, ಕೂಡಲೇ ನೀವು ಆಯವ್ಯಯ ಭಾಷಣದಲ್ಲಿ MES ನಿಷೇಧದ ಬಗ್ಗೆ ಹೇಳಬೇಕಾಗಿತ್ತು, ಹೇಳಲಿಲ್ಲ. ಈಗ ನಾನು ಸರ್ಕಾರಕ್ಕೆ ತೀವ್ರವಾಗಿ ಹೇಳ್ತೇನೆ, ನೀವು MES ನಿಷೇಧ ಮಾಡದೇ ಇದ್ದರೆ ಮುಂದೆ ಬೆಳಗಾವಿಯಲ್ಲಿ ಶಾಸನಸಭೆ ಬೇಕಾಗಿಲ್ಲ. ನಿಮ್ಮ ಶಾಸನಸಭೆ ಕಟ್ಕೊಂಡು ಯಾರಿಗೆ ಬೇಕಾಗಿದೆ? ಪ್ರತಿ ಸಾರಿ ಶಾಸನಸಭೆ ಏನೇನೋ ಮಾತಾಡ್ತೀರಿ, ಹೋಗ್ತೀರಿ. ಗಡಿ ಭಾಗ ಇಲ್ಲ, ಉತ್ತರ ಕರ್ನಾಟಕ ಇಲ್ಲ, ಹೈದರಾಬಾದ್ ಕರ್ನಾಟಕ ಇಲ್ಲ. ಇದು ಒಳ್ಳೆಯದಲ್ಲ, ಸ್ಪಷ್ಟವಾಗಿ ಹೇಳಿದ್ದೇನೆ. ಮತ್ತು ಇಲ್ಲಿ ಶಾಸನಸಭೆ ಭವನ ಇದೆ, ಭದ್ರವಾಗಿ ತಿಂಗಳಿಗೆ 3 ಜನ ಮಂತ್ರಿಗಳು ಇಲ್ಲಿ ಕೂತ್ಕೊಳ್ಬೇಕಿಲ್ಲಿ. ಪರಿಸ್ಥಿತಿ ಅನ್ನುವಂತ ನೋಡಬೇಕು. ಬೆಳಗಾವಿಯ ಎಲ್ಲ ರಾಜಕಾರಣಿಗಳು, ಎಲ್ಲ ಪಕ್ಷದ ರಾಜಕಾರಣಿಗಳು ಮರಾಠಿಗಳ ಏಜೆಂಟ್ರಾಗಿದ್ದಾರೆ, ಮರಾಠಿಗಳ ಬೆಂಬಲಿಗರಾಗಿದ್ದಾರೆ. ಮರಾಠಿಯವರ ಓಟ್ಗಾಗಿ ಇಡೀ ತಮ್ಮ ಅಸ್ತಿತ್ವವನ್ನೇ ಮಾರಿಕೊಂಡಿದ್ದಾರೆ. ಇದು ಅತ್ಯಂತ ಭಯಾನಕವಾದಂಥ ವಿಚಾರ. ಬೆಳಗಾವಿಯಲ್ಲಿ MES ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬೆಳಗಾವಿಗೆ ಬೇಡ. ಅದೇನಿದ್ರೂ ಬೆಳಗಾವಿಯಿಂದ ಹೊರಗಡೆ, ಗಡಿಯಿಂದ ಹೊರಗಡೆ ಹೋಗಬೇಕು. ಮತ್ತು ಈ ಬಂದು ಕರ್ನಾಟಕ ಬಂದ್, ಅಖಂಡ ಕರ್ನಾಟಕ ಬಂದ್ 22 ಅಖಂಡ ಕರ್ನಾಟಕ ಬಂದ್ ಬೆಳಗಾವಿಗಾಗಿ, ಅಖಂಡ ಕರ್ನಾಟಕ ಬಂದ್ ಬೆಳಗಾವಿಗಾಗಿ, ಅಖಂಡ ಕರ್ನಾಟಕ ಬಂದ್ MES ನಿಷೇಧಕ್ಕಾಗಿ, ಅಖಂಡ ಕರ್ನಾಟಕ ಬಂದ್ ಮಹದಾಯಿಗಾಗಿ, ಅಖಂಡ ಕರ್ನಾಟಕ ಬಂದ್ ಕರ್ನಾಟಕದ ಅಭಿವೃದ್ಧಿಗಾಗಿ, ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ, ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗಾಗಿ, ಮೇಕೆದಾಟಿಗಾಗಿ ಬಹಳ ಅನೇಕ ಬೇಡಿಕೆಗಳಿಟ್ಟು ಅಖಂಡ ಕರ್ನಾಟಕ ಬಂದ್ ಇದರಲ್ಲಿ ಚಾಲಕರಿಗೆ ಹೊಡೆದಿದ್ದಾರೆ. ಇದು ನಮಗೆ ನೋಡೋದಕ್ಕೆ ಚಿಕ್ಕದಾಗಿ ಕಾಣ್ಬೋದು, ಆದರೆ ಇದು ಅತ್ಯಂತ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಇಡೀ ಕರ್ನಾಟಕದ ಚಾಲಕರು, ಮುಖ್ಯಮಂತ್ರಿ ಕಾರಿನ ಚಾಲಕರು ಸೇರಿದಂತೆ, ರಾಜ್ಯಪಾಲರ ಕಾರಿನ ಚಾಲಕರು ಸೇರಿದಂತೆ ಚಾಲಕರ ಗೌರವ, ಚಾಲಕರಿಗೆ ಅಗೌರವ ಆಗಿದೆ. ಚಾಲಕರ ಶಕ್ತಿ ಪ್ರದರ್ಶನ, ಚಾಲಕರಿಗಾಗಿ 22ನೇ ತಾರೀಕು ಬಂದ್
ಮುಖ್ಯಮಂತ್ರಿಗಳ ಕಾರನ್ನು ಚಾಲಕರು ಹತ್ತಬಾರ್ದು, ರಾಜ್ಯಪಾಲರ ಕಾರನ್ನು ಚಾಲಕರು ಹತ್ತಬಾರ್ದು. ಕರ್ನಾಟಕದ ಎಲ್ಲ ಚಾಲಕರುಗಳು ಒಂದಾಗಿ ಬೀದಿಗಿಳಿಬೇಕು. ಈ ಬಂದ್ ಕನ್ನಡಿಗರ ಬಂದ್, ಈ ಬಂದ್ ಕನ್ನಡಿಗರಿಗಾಗಿ ಶಕ್ತಿಯ ಬಂದ್, ಈ ಬಂದ್ ಬೆಳಗಾವಿಗಾಗಿ ಈ ಬಂದ್ 22 ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್. ಹೌದಾ? ಇಲ್ಲ, ಯಾರು ಹೇಳಿದವ್ರು ನಿಮಗೆ? ಇಲ್ಲ, 21ಕ್ಕೆ ಇರ್ಬೋದು, 22ಕ್ಕಿಲ್ಲ. ಯಾವ 22? ಅಯ್ಯಯ್ಯೋ, ನಾವಿಡೀ ಜೀವನೇ ಹೋರಾಟ ಮಾಡಿದ್ದೀನಿ ಪುಣ್ಯಾತ್ಮ. ಕೇಳು, ಹಂಗೇನು ರಾಜಕಾರಣ ಮಾಡೋ ಪ್ರಶ್ನೆ ಇಲ್ಲ. ನಾವು ನಿರಂತರ ಹೋರಾಟ ಮಾಡ್ತಕ್ಕಂಥ ಇದ್ದೇ ಇದ್ದೀವಿ. ಕಳಸಾ ಬಂಡೂರಿಗೆ ಹೋರಾಟ ಮಾಡಿದವರು ನಾವೇ. ಈ ಬೆಳಗಾವಿಯಲ್ಲಿ ನೀನು ಬೇಜಾರು ಮಾಡ್ಕೊಬೇಡ, ನೀನು ಹುಟ್ಟೋಕ್ಕೂ ಮುಂಚೆಯಿಂದ ನಡೀತಾ ಇದ್ದೀನಿ, ಇಲ್ಲಿ ಬಂದಿದ್ದೀನಿ ನಾನು, ಏನು ಬೇಜಾರು ಮಾಡ್ಕೊಳ್ಕೋಬೇಡ. ಹೋರಾಟ ನಮ್ಮ ಜೀವನವೇ ಹೋರಾಟ. ಆದ್ದರಿಂದ ಬೇರೆ ಯಾರಾದರೂ ಈ ಪ್ರಶ್ನೆ ಕೇಳಿ, ನಮ್ಮ ಕೇಳಲೇಬೇಡಿ. ನಾವು ಇದಕ್ಕಾಗಿ ಉಳಿದಿದ್ದೇವೆ, ಇದಕ್ಕಾಗಿ ಹೋರಾಟ ಮಾಡ್ತೀವಿ. ಇದನ್ನೇ ನಾವು ಸಂಪೂರ್ಣವಾಗಿ ತೀವ್ರವಾಗಿ ಅದಕ್ಕಾಗಿ ಒಂದು ನಾವು ಬೇಡಿಕೆ ಈಡೇರೋಕ್ಕಿಂತ ಹೆಚ್ಚಾಗಿ ನಮ್ಮ ನೋವು, ನಮ್ಮ ಪರಿಸ್ಥಿತಿ ಇದು ಕೇಂದ್ರ ರಾಜ್ಯ ಎಲ್ಲರಿಗೂ ಗೊತ್ತಾಗಬೇಕು. ಗೊತ್ತಾಗಬೇಕಾದ್ರೆ ಬೇರೆ ಏನೂ ಇಲ್ಲ, ಒಂದೇ ಒಂದು ಕರ್ನಾಟಕ ಬಂದು, ಒಂದೇ ಒಂದು ಕರ್ನಾಟಕ ಬಂದ್. ಬಹಳ ದಿನ ಆಗಿದೆ ನಿಮ್ಮನ್ನು ನೋಡಿ, ಸುಮಾರು ಒಂದು 5-6 ವರ್ಷ ಆಗೋಯ್ತು ನಾನು ಬೆಳಗಾವಿಗೆ ಬಂದು. ಆ ಎಳಸೂರೋ ಯಾವುದೋ ಅಲ್ಲಿ ಹೋಗೋಕ್ಕೆ ಗಲಾಟೆಗೆ ಬಂದಿದ್ವಲ್ಲ, ಆ ಸಂದರ್ಭದಲ್ಲಿ ಇವತ್ತು ನಿಮ್ಮ ಗಡಿ ಭಾಗದಲ್ಲಿ ತಾವು ಮಾಧ್ಯಮದ ಮೂಲಕ ಕನ್ನಡಿಗರಿಗೆ ಕೊಡ್ತಾ ಇರತಕ್ಕಂಥ ಬೆಂಬಲ ಇದು ಅಗಾಧವಾದ್ದು. ಬೆಳಗಾವಿಯಲ್ಲಿ ಏನಾಗ್ತದೆ ಅಂಥೇಳಿ ಸರ್ಕಾರಕ್ಕೆ ಗೊತ್ತಿಲ್ಲ. MESನವ್ರನ್ನ ನಿಷೇಧ ಮಾಡ್ತೀವಿ ಅಂಥೇಳಿ ಹಿಂದೆ ಇದ್ದಂಥ ಬೊಮ್ಮಾಯಿ ಸರ್ಕಾರ ಭರವಸೆ ಕೊಟ್ಟಿದ್ರು, ಮಾಡಲಿಲ್ಲ. ಇವತ್ತು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ತೀವ್ರವಾಗಿ ಹೇಳ್ತೇನೆ, MES ನಿಷೇಧ ಮಾಡಬೇಕು. ನೀವು ಮಾಡಲಿಲ್ಲ ಅಂದರೆ ಇಲ್ಲಿ ಮುಂದಿನ ಸಾರಿ ಅಧಿವೇಶನ ನಡೆಸೋದಕ್ಕೆ ಬಿಡೋದಿಲ್ಲ. ಮುಂದಿನ ಸಾರಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸೋದಕ್ಕೆ ಬಿಡೋದಿಲ್ಲ. ಸಿದ್ದರಾಮಯ್ಯನವರೇ, ನಿಮ್ಮ ಬಗ್ಗೆ ನನಗೆ ಭಾಳ ಗೌರವ ಇದೆ. ಮೊದಲು ನೀವು ಮಾಡಬೇಕಾದ್ದು, ಕೂಡಲೇ ನೀವು ಆಯವ್ಯಯ ಭಾಷಣದಲ್ಲಿ MES ನಿಷೇಧದ ಬಗ್ಗೆ ಹೇಳಬೇಕಾಗಿತ್ತು, ಹೇಳಲಿಲ್ಲ. ಈಗ ನಾನು ಸರ್ಕಾರಕ್ಕೆ ತೀವ್ರವಾಗಿ ಹೇಳ್ತೇನೆ, ನೀವು MES ನಿಷೇಧ ಮಾಡದೇ ಇದ್ದರೆ ಮುಂದೆ ಬೆಳಗಾವಿಯಲ್ಲಿ ಶಾಸನಸಭೆ ಬೇಕಾಗಿಲ್ಲ. ನಿಮ್ಮ ಶಾಸನಸಭೆ ಕಟ್ಕೊಂಡು ಯಾರಿಗೆ ಬೇಕಾಗಿದೆ? ಪ್ರತಿ ಸಾರಿ ಶಾಸನಸಭೆ ಏನೇನೋ ಮಾತಾಡ್ತೀರಿ, ಹೋಗ್ತೀರಿ. ಗಡಿ ಭಾಗ ಇಲ್ಲ, ಉತ್ತರ ಕರ್ನಾಟಕ ಇಲ್ಲ, ಹೈದರಾಬಾದ್ ಕರ್ನಾಟಕ ಇಲ್ಲ. ಇದು ಒಳ್ಳೆಯದಲ್ಲ, ಸ್ಪಷ್ಟವಾಗಿ ಹೇಳಿದ್ದೇನೆ. ಮತ್ತು ಇಲ್ಲಿ ಶಾಸನಸಭೆ ಭವನ ಇದೆ, ಭದ್ರವಾಗಿ ತಿಂಗಳಿಗೆ 3 ಜನ ಮಂತ್ರಿಗಳು ಇಲ್ಲಿ ಕೂತ್ಕೊಳ್ಬೇಕಿಲ್ಲಿ. ಪರಿಸ್ಥಿತಿ ಅನ್ನುವಂತ ನೋಡಬೇಕು. ಬೆಳಗಾವಿಯ ಎಲ್ಲ ರಾಜಕಾರಣಿಗಳು, ಎಲ್ಲ ಪಕ್ಷದ ರಾಜಕಾರಣಿಗಳು
ಮರಾಠಿಗಳ ಏಜೆಂಟ್ರಾಗಿದ್ದಾರೆ, ಮರಾಠಿಗಳ ಬೆಂಬಲಿಗರಾಗಿದ್ದಾರೆ, ಮರಾಠಿಯವರ ಓಟ್ಗಾಗಿ ಇಡೀ ತಮ್ಮ ಅಸ್ತಿತ್ವವನ್ನೇ ಮಾರಿಕೊಂಡಿದ್ದಾರೆ. ಇದು ಅತ್ಯಂತ ಭಯಾನಕವಾದಂಥ ವಿಚಾರ. ಬೆಳಗಾವಿಯಲ್ಲಿ MES ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬೆಳಗಾವಿಗೆ ಬೇಡ. ಅದೇನಿದ್ರೂ ಬೆಳಗಾವಿಯಿಂದ ಹೊರಗಡೆ, ಗಡಿಯಿಂದ ಹೊರಗಡೆ ಹೋಗಬೇಕು. ಮತ್ತು ಈ ಬಂದು ಕರ್ನಾಟಕ ಬಂದ್, ಅಖಂಡ ಕರ್ನಾಟಕ ಬಂದ್ 22 ಅಖಂಡ ಕರ್ನಾಟಕ ಬಂದ್ ಬೆಳಗಾವಿಗಾಗಿ, ಅಖಂಡ ಕರ್ನಾಟಕ ಬಂದ್ ಬೆಳಗಾವಿಗಾಗಿ, ಅಖಂಡ ಕರ್ನಾಟಕ ಬಂದ್ MES ನಿಷೇಧಕ್ಕಾಗಿ, ಅಖಂಡ ಕರ್ನಾಟಕ ಬಂದ್ ಮಹದಾಯಿಗಾಗಿ, ಅಖಂಡ ಕರ್ನಾಟಕ ಬಂದ್ ಕರ್ನಾಟಕದ ಅಭಿವೃದ್ಧಿಗಾಗಿ, ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ, ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗಾಗಿ, ಮೇಕೆದಾಟಿಗಾಗಿ ಬಹಳ ಅನೇಕ ಬೇಡಿಕೆಗಳಿಟ್ಟು ಅಖಂಡ ಕರ್ನಾಟಕ ಬಂದ್ ಇದರಲ್ಲಿ ಚಾಲಕರಿಗೆ ಹೊಡೆದಿದ್ದಾರೆ. ಇದು ನಮಗೆ ನೋಡೋದಕ್ಕೆ ಚಿಕ್ಕದಾಗಿ ಕಾಣ್ಬೋದು, ಆದರೆ ಇದು ಅತ್ಯಂತ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಇಡೀ ಕರ್ನಾಟಕದ ಚಾಲಕರು, ಮುಖ್ಯಮಂತ್ರಿ ಕಾರಿನ ಚಾಲಕರು ಸೇರಿದಂತೆ, ರಾಜ್ಯಪಾಲರ ಕಾರಿನ ಚಾಲಕರು ಸೇರಿದಂತೆ ಚಾಲಕರ ಗೌರವ, ಚಾಲಕರಿಗೆ ಅಗೌರವ ಆಗಿದೆ. ಚಾಲಕರ ಶಕ್ತಿ ಪ್ರದರ್ಶನ, ಚಾಲಕರಿಗಾಗಿ 22ನೇ ತಾರೀಕು ಬಂದ್. ಮುಖ್ಯಮಂತ್ರಿಗಳ ಕಾರನ್ನು ಚಾಲಕರು ಹತ್ತಬಾರ್ದು, ರಾಜ್ಯಪಾಲರ ಕಾರನ್ನು ಚಾಲಕರು ಹತ್ತಬಾರ್ದು. ಕರ್ನಾಟಕದ ಎಲ್ಲ ಚಾಲಕರುಗಳು ಒಂದಾಗಿ ಬೀದಿಗಿಳಿಬೇಕು. ಈ ಬಂದ್ ಕನ್ನಡಿಗರ ಬಂದ್, ಈ ಬಂದ್ ಕನ್ನಡಿಗರಿಗಾಗಿ ಶಕ್ತಿಯ ಬಂದ್, ಈ ಬಂದ್ ಬೆಳಗಾವಿಗಾಗಿ, ಈ ಬಂದ್ 22 ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್. ಹೌದಾ? ಇಲ್ಲ, ಯಾರು ಹೇಳಿದವ್ರು ನಿಮಗೆ? ಇಲ್ಲ, 21ಕ್ಕೆ ಇರ್ಬೋದು, 22ಕ್ಕಿಲ್ಲ. ಯಾವ 22? ಅಯ್ಯಯ್ಯೋ, ನಾವು ಇಡೀ ಜೀವನೇ ಹೋರಾಟ ಮಾಡಿದ್ದೀನಿ ಪುಣ್ಯಾತ್ಮ. ಕೇಳು, ಹಂಗೇನು ರಾಜಕಾರಣ ಮಾಡೋ ಪ್ರಶ್ನೆ ಇಲ್ಲ. ನಾವು ನಿರಂತರ ಹೋರಾಟ ಮಾಡ್ತಕ್ಕಂಥ ಇದ್ದೇ ಇದ್ದೀವಿ. ಕಳಸಾ ಬಂಡೂರಿಗೆ ಹೋರಾಟ ಮಾಡಿದವರು ನಾವೇ. ಈ ಬೆಳಗಾವಿಯಲ್ಲಿ ನೀನು ಬೇಜಾರು ಮಾಡ್ಕೊಬೇಡ, ನೀನು ಹುಟ್ಟೋಕ್ಕೂ ಮುಂಚೆಯಿಂದ ನಡೀತಾ ಇದ್ದೀನಿ, ಇಲ್ಲಿ ಬಂದಿದ್ದೀನಿ ನಾನು, ಏನು ಬೇಜಾರು ಮಾಡ್ಕೊಳ್ಕೋಬೇಡ. ಹೋರಾಟ ನಮ್ಮ ಜೀವನವೇ ಹೋರಾಟ. ಆದ್ದರಿಂದ ಬೇರೆ ಯಾರಾದರೂ ಈ ಪ್ರಶ್ನೆ ಕೇಳಿ, ನಮ್ಮ ಕೇಳಲೇಬೇಡಿ. ನಾವು ಇದಕ್ಕಾಗಿ ಉಳಿದಿದ್ದೇವೆ, ಇದಕ್ಕಾಗಿ ಹೋರಾಟ ಮಾಡ್ತೀವಿ. ಇದನ್ನೇ ನಾವು ಸಂಪೂರ್ಣವಾಗಿ ತೀವ್ರವಾಗಿ ಅದಕ್ಕಾಗಿ ಒಂದು ನಾವು ಬೇಡಿಕೆ ಈಡೇರೋಕ್ಕಿಂತ ಹೆಚ್ಚಾಗಿ ನಮ್ಮ ನೋವು, ನಮ್ಮ ಪರಿಸ್ಥಿತಿ ಇದು ಕೇಂದ್ರ ರಾಜ್ಯ ಎಲ್ಲರಿಗೂ ಗೊತ್ತಾಗಬೇಕು. ಗೊತ್ತಾಗಬೇಕಾದ್ರೆ ಬೇರೆ ಏನೂ ಇಲ್ಲ, ಒಂದೇ ಒಂದು ಕರ್ನಾಟಕ ಬಂದು, ಒಂದೇ ಒಂದು ಕರ್ನಾಟಕ ಬಂದ್.